ಹಾಯ್ ಗೈಸ್, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಫಸ್ಟ್ ರೀಲ್ ಆಗಿದೆ ಇದು. ಇವತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಬಂಗಡೆ ಮತ್ತು ಅಂಜಲ್ ಎತ್ತಿಟ್ಟಿದ್ವಿ. ಅದನ್ನ ಈಗ ಐಸ್ ಎಲ್ಲ ಕರ್ಗೋಗ್ಲಿ ಅಂತ ಸ್ವಲ್ಪ ಆಚೆ ಇಟ್ಟಿದ್ದೆ. ಈಗ ಐಸ್ ಎಲ್ಲ ಕರಗಿ ಸರಿಯಾಗಿದೆ. ಆದರೆ ಈ ಬಂಗಡೆನ ಈಗ ಕ್ಲೀನ್ ಮಾಡಬೇಕು. ಈ 2 ಅಂಜಲ್ ನಮ್ಮ ಅಕ್ಕಗೆ, ಇದು ಡ್ಯಾಡಿಗೆ, ಇದು ನನಗೆ, ಇದು ಮಮ್ಮಿಗೆ. ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡೋಣ ಬನ್ನಿ. ಇದ್ರದ್ದು ಬಾಲ ಕಟ್ ಮಾಡಬೇಕು. ಸ್ವಲ್ಪ ಕಷ್ಟ ಉಂಟು, ಆದರೆ ಮಾಡಬೇಕಲ್ಲ. ಮತ್ತೆ ಸೈಡ್ ಎಂತೆಂತ ಉಂಟು ಅದೆಲ್ಲ ತೆಗಿಬೇಕಲ್ಲ. ನೋಡಿ ಗೈಸ್, ಇದರ ಕಣ್ಣು ನೋಡಿ ಹೇಗಿದೆ, ಫುಲ್ ಕೆಂಪು. ಇದಕ್ಕೆ ಮಡ್ರ ಸೈಜ್ ಬಂದಿರಬೇಕು. ಎಂತ ಸಹ ಇಲ್ಲ ಇದರದ್ದು. ಸೈಡಲ್ಲಿ ರೆಕ್ಕೆ ಪುಕ್ಕ ಎಲ್ಲ ಸ್ವಲ್ಪ ಹಾಗಾಗೆ ಉಂಟು, ಅದನ್ನು ಸ್ವಲ್ಪ ತೆಗಿಬೇಕು ಅಷ್ಟೇ. ಈಗ ಫ್ರೈಯನ್ನು ಶುರು ಮಾಡಬೇಕು. ಮಧ್ಯದಲ್ಲಿ ಈ ಥರ ಕಟ್ ಮಾಡಬೇಕು ನೋಡಿ, ಯಾಕಂದರೆ ಮಸಾಲೆ ಎಲ್ಲ ಅಂಟ್ಕೋಬೇಕಲ್ಲ ಮಧ್ಯದಲ್ಲೆಲ್ಲ. ಒಳ್ಳೆಯದೇ ಮೀನು ನೋಡಿ ಗೈಸ್. ಇವಾಗ ನಾನು ಮೀನನ್ನು ಕ್ಲೀನ್ ಮಾಡಿ ಆಗಿದೆ. ಇವಾಗ ಅದರ ಮಸಾಲೆಯನ್ನು ಮಾಡೋಣ. ಈಗ ನೋಡಿ, ಇಲ್ಲಿ 1 ಸ್ಪೂನು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು 1/4 ಚಮಚ ಅರಿಶಿನ, 1 ಚಮಚ ಖಾರ ಪೌಡರ್, ಮತ್ತು ಮತ್ತು 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಇದೇನು ಹುಣಸೆ ಹಣ್ಣನ್ನು ಕಿವುಚಿ ಈ ರಸವನ್ನು ತೆಗೆದು ಇದಕ್ಕೆ ಹಾಕಿ ಕಲಿಸ್ಬೇಕು. ಕಲಿಸಿದಾಗ ಪೇಸ್ಟ್ ಆಗುತ್ತಲ್ಲ, ಆ ಪೇಸ್ಟನ್ನು ಇದಕ್ಕೆ 3 ಸ್ಪೂನ್ ಕಿವುಚಿದ ಇದು ರಸ ಹಾಕ್ತಿದ್ದೇನೆ. ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೇನೆ, ಸಾಕು. ಈಗ ಇದನ್ನು ಕಲಿಸ್ತಿದ್ದೇನೆ ನೋಡಿ. ಇವಾಗ ಈ ಮೀನನ್ನು ತೆಗೆದು ಹಾಕೋಣ ಇದಕ್ಕೆ. ಬನ್ನಿ ಗೈಸ್, ಫಸ್ಟ್ ಇದರ ಒಳಗೆ ಎಲ್ಲ ಹಾಕಬೇಕು, ಯಾಕಂದರೆ ಒಳ್ಳೆ ಟೇಸ್ಟ್ ಬರಬೇಕಲ್ಲ. ನೋಡಿ, ಹೀಗೆ ಆರಾಮಾಗಿ ಹಾಕಬೇಕು. ಇದಕ್ಕೆ ಹಾಕಿ ಸೈಡಲ್ಲಿ ಇಡಬೇಕು. ಇದು ಒಂದು ಅರ್ಧ ಗಂಟೆ ಹೆಂಗೆ ಇಡಬೇಕು, ಆವಾಗ ಚೆಂದ ಮ್ಯಾರಿನೇಟ್ ಆಗುತ್ತೆ. ಒಳ್ಳೆ ಆಗಿದೆ ಮೀನು. ಇವಾಗ ಈ ಅಂಜಲ್ ಲಾಸ್ಟ್ 2 ಪೀಸ್ ಉಂಟು. ಅಕ್ಕ ಬಂಗಡೆ ತಿನ್ನಲ್ಲ, ಅದಕ್ಕೆ ಅಂಜಲ್ ಅವಳಿಗೋಸ್ಕರ ಮಾಡೋದು. ಅಂಜಲ್ ನೋಡೋಕ್ಕೆ ಒಳ್ಳೆ ಇದೆ, ಸಣ್ಣ ಸಣ್ಣ ತುಂಡು. ತವಾ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು, ಕೊಬ್ಬರಿ ಎಣ್ಣೆ ಹಾಕಾಗಿದೆ. ಇವಾಗ ಮೀನು ಅರ್ಧ ಗಂಟೆ ಇಟ್ಟಿದ್ವಲ್ಲ, ಈ ಮೀನನ್ನು ತೆಗೆದುಬಿಟ್ಟು ರವೆಗೆ ಹಾಕೋದು, ಚಿರೋಟಿ ರವೆ. ಆವಾಗ ಸ್ವಲ್ಪ ಕ್ರಂಚಿ ಬಾಗುತ್ತೆ. ಫುಲ್ ಸಾಫ್ಟ್ ಇದೆ ಅದು ಮೀನು, ಫುಲ್ ಕ್ರಂಚಿ ಆದಾಗ ಒಳ್ಳೆ ಆಗುತ್ತೆ.
ನಿಮ್ಮ ಹತ್ರ ಈಗ ಚಿರೋಟಿ ರವೆ ಇಲ್ಲ ಅಂದರೆ ಅದು ಆಪ್ಷನಲ್, ಅದು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ. ಇವಾಗ ಒಂದೊಂದಾಗಿ ಎಲ್ಲದನ್ನು ಬಿಡೋಣ. ಫುಲ್ ಸ್ಮೆಲ್ ಎಲ್ಲ ಹರಡ್ತಾ ಇದೆ ನೋಡಿ. ಸ್ವಲ್ಪ ಹೊತ್ತು ಬೇಯಬೇಕಿದು, ಹೀಗೆ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಯಾಕಂದರೆ ಇದು ಲೋ ಫ್ಲೇಮಲ್ಲಿ ಈಗ ಬೇಯ್ತಾ ಇದೆ ನಮ್ಮ ಮೀನು. ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹೀಗೆ ರೋಸ್ಟ್ ಆಗ್ತಾ ಇರಲಿ. ಹೀಗೆ 2 ಸೈಡ್ ಹೀಗೆ ಬೇಯಬೇಕು, ಆವಾಗ ಕ್ರಂಚಿ ಆಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಇನ್ನೊಂದು ಸೈಡ್ ತಿರ್ಸಿದ್ದೀನಿ, ಈಗ ಅದು ರೋಸ್ಟ್ ಆಗಿದೆ. ಎಷ್ಟು ಒಳ್ಳೆ ಆಗಿದೆ ನೋಡಿ, ಕ್ಲೀನಾಗಿ ಕಾಣಿಸ್ತಿದೆ ಅಲ್ಲ. ಗೈಸ್, ಈಗ ನನ್ನ ಮೀನು ಫ್ರೈ ರೆಡಿ ಆಗಿದೆ. ಇದನ್ನು ಈಗ ತಿನ್ನೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.